ಬಸ್ಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ್ಗ ಮೊದಲನೇ ಮ್ಯಾಚ್ ಇವತ್ತಿದ್ದು ಕಂಪ್ಲೀಟ್ ಆಗಿದೆ. ಇಟ್ಸ್ ವೆಸ್ಟ್ ಇಂಡೀಸ್ ವರ್ಸಸ್ USA. ವೆಸ್ಟ್ ಇಂಡೀಸ್ ಅವರಿಗೆ ಏನು ಬೇಕಾಗಿತ್ತೋ ಅದು ಸಿಕ್ಕಿದೆ, ಅದನ್ನ ಮಾಡ್ಕೊಂಡಿದ್ದಾರೆ. ಅದು ಬೇಕಾಗಿತ್ತು ಅಂತ ಅವರಿಗೆ ಗೊತ್ತಿತ್ತು, ಅದನ್ನ ಮಾಡ್ಕೊಂಡಿದ್ದಾರೆ. ಅದೇನು ಅಂತಾರೆ ನೆಟ್ ರನ್ ರೇಟ್. ಅವರಿಗೆ ಗೊತ್ತಿತ್ತು 2-2 ಮ್ಯಾಚ್ನ ಗೆದ್ರೂ ಕೂಡ ಕ್ವಾಲಿಫೈ ಆಗೋದು ಕಷ್ಟ ಇದೆ ಇನ್ ಕೇಸ್ ನೆಟ್ ರನ್ ರೇಟ್ನ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ. ಯಾಕಂದ್ರೆ ಇಂಗ್ಲೆಂಡ್ ಮೇಲೆ ಸೋತಿದ್ರು. ಇಂಗ್ಲೆಂಡ್ ಮೇಲೆ ಸೋಲ್ತಾ ಇದ್ದಂಗೆ 2-2 ಮ್ಯಾಚ್ ಗೆದ್ಬಿಟ್ಟು ಸಖತ್ತಾಗಿ ಬೆಟರ್ ಆಗಿ ರನ್ ರೇಟ್ ಇಟ್ಕೊಂಡಿತ್ತು ಅಂತಂದ್ರೆ ನಾವು ಕ್ವಾಲಿಫೈ ಆಗೋದ ಚಾನ್ಸ್ ಇದೆ ಅಂತ ಅವರಿಗೆ ಗೊತ್ತು. ಸೊ ಅದನ್ನೇ ಇವತ್ತು ಮಾಡಿದ್ರೆ USA ಮೇಲೆ ಒಂದು ಹ್ಯೂಜ್ ಮಾರ್ಜಿನ್ ವಿಕ್ಟ್ರಿನ ಪಡ್ಕೊಳ್ಳೋದ್ರ ಮೂಲಕ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಗ್ರೂಪ್ ಬಿ ಅಲ್ಲಿ ಒಂಥರ ಸಂಚಲನ ಆಗ್ತಿದೆ ಅಂತ ಹೇಳ್ಬೇಕು. ಒಂಥರ ಫೈಟ್ ಬಿದ್ದಿದೆ ಅಂತ ಹೇಳ್ಬೇಕು ಗ್ರೂಪ್ ಬಿ ಅಲ್ಲಿ. ನನ್ನ ಪ್ರಕಾರ ಗ್ರೂಪ್ ಹೇಗಿದ್ದ ಗ್ರೂಪ್ ಬಿ, ನಾನು ಗ್ರೂಪ್ ಎ ಇಂಟೆನ್ಸ್ ಆಗಿರುತ್ತೆ ಅಂದ್ಕೊಂಡಿದ್ದೆ, ಗ್ರೂಪ್ ಬಿನೇ ಇಂಟೆನ್ಸ್ ಆಗೋ ಥರ ಆಗೋಗ್ಬಿಡ್ತು. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಅಫ್ಘಾನಿಸ್ತಾನದವ್ರು ಕ್ಲೋಸ್ ಫೈಟ್ ಕೊಡ್ಬೋದು, ಹಂಗೆ ಕೊಡ್ಬೋದು, ಹಿಂಗೆ ಕೊಡ್ಬೋದು ಇಂಡಿಯಾ ಮೇಲೆ ಅಂತ ಅನ್ಕೊಂಡಿದ್ದೆ. ಬಟ್ ಕ್ಲೋಸ್ ಮಾರ್ಜಿನ್ ಏನೂ ಇಲ್ಲ, ಒಂಥರ ಒನ್ ಸೈಡ್ ಮ್ಯಾಚ್ ಆಗೋಗ್ಬಿಡ್ತದು. ಸೊ ಇಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗಿ ಕಾಣಿಸ್ತಿದೆ ಗ್ರೂಪ್ ಬಿ. ಪಾಯಿಂಟ್ಸ್ ಟೇಬಲ್ ನ ಸದ್ಯ ಮಟ್ಟಿಗೆ ಡಿಸ್ಪ್ಲೇ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಈ ಮ್ಯಾಚ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡ್ತು ಅಂದ್ರೆ ವೆಸ್ಟ್ ಇಂಡೀಸ್ ಶಾಯ್ ಹೋಪ್ ನಾಯಿಗೆ ಹೊಡೆದಂಗೆ ಹೊಡೆದಿದ್ದು 82 ರನ್ ಜಸ್ಟ್ ಫ್ರಮ್ 39 ಬಾಲ್ಸ್. ಇವ್ರು ಕೊಟ್ಟಿದ್ದು ಜಸ್ಟ್ ಟಾರ್ಗೆಟ್ 128 ಅಷ್ಟೇ ಹೊಡೆಯೋಕ್ಕಾಗಿದ್ದು USA ಕೈಲಿ. ಹಾವಳಿ ರೂಲ್ ಮಾಡಿ ಬಿಸಾಕಿದ್ರು ಅಂತ ಹೇಳ್ಬೇಕು. USA ಬಂದಿಲ್ಲದೆ ಇದ್ದಿದ್ರೆ, ಪಾಕಿಸ್ತಾನ ಯಾರು ಬಂದಿತ್ತು ಅಂತ ಅಂದಿದ್ರೆ ಈ ಒಂದು ಗ್ರೂಪ್ ಇನ್ನೊಂದು ಸ್ವಲ್ಪ ಕಾಂಪಿಟೇಟಿವ್, ಇನ್ನೂ ಚೆನ್ನಾಗಿ ಕಾಣಿಸಿರೋದು. ಮೊದಲೇ ಕಾಂಪಿಟೇಟಿವ್ ಆಗಿ ಕಾಣಿಸ್ತಾ ಇದೆ, ಇನ್ನೂ ಸಗದಾಗಿ ಕಾಣಿಸಿರೋದು ಈ ಗ್ರೂಪು. ಒಂಥರ ಗ್ರೂಪ್ ಆಫ್ ಡೆತ್ ಅಂತ ಹೇಳ್ಬೇಕು ಈ ಒಂದು ಗ್ರೂಪ್ನ. ಗ್ರೂಪ್ ಬಿದು ಗ್ರೂಪ್ ಏದೋ ಪಾಯಿಂಟ್ಸ್ ಟೇಬಲ್ ನೋಡೋರು ವೇಸ್ಟ್ ಇವಾಗ. ಯಾಕೆಂದ್ರೆ ಇನ್ನು ಒಂದೊಂದೇ ಮ್ಯಾಚ್ ಎಲ್ಲರದು ಕೂಡ ಕಂಪ್ಲೀಟ್ ಆಗಿರೋದು, ಇವಾಗ ಏನು ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಬಟ್ ಆದರೂ ಕೂಡ ನನಗೇನೋ ಕ್ಲಿಯರ್ ಕಟ್ ಕ್ಲಾರಿಟಿ ಇದೆ. ಇಂಡಿಯಾ ಆ್ಯಂಡ್ ಆಸ್ಟ್ರೇಲಿಯಾ, ಇಟ್ಸ್ ಇಂಡಿಯಾ ಆ್ಯಂಡ್ ಆಸ್ಟ್ರೇಲಿಯಾ ವಿಚ್ ಆರ್ ಗೋಯಿಂಗ್ ಟು ಕ್ವಾಲಿಫೈ ಅಂತ ನಂಗೆ ಯಾಕೋ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಓಕೆ, ಗ್ರೂಪ್ 2ನ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಸೌತ್ ಆಫ್ರಿಕಾ 2-2 ಗೆದ್ದಿದ್ದಾರೆ ವಿತ್ ಪಾಸಿಟಿವ್ ರನ್ ರೇಟ್ ಇದೆ. ಸಿಕ್ಕಾಪಟ್ಟೆ ಬೆಟರ್ ಆಗಿ ಕಾಣಿಸ್ತಾ ಇದ್ದಾರೆ. ಇಲ್ಲಿ ಸೌತ್ ಆಫ್ರಿಕಾನು ಕ್ವಾಲಿಫೈ ಆಗೋಗ್ಬಿಟ್ರು ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ನೆಕ್ಸ್ಟ್ ಮ್ಯಾಚ್ ಸೌತ್ ಆಫ್ರಿಕಾಗೆ ವೆಸ್ಟ್ ಇಂಡೀಸ್ ಮೇಲೆ ಇದೆ. ಸೊ ಈ ಮ್ಯಾಚ್ ಒಂಥರ ಡಿಸೈಡ್ ಆಗುತ್ತೆ ಅಂತ ಹೇಳ್ಬೇಕು. ಯಾಕಂದ್ರೆ ರನ್ ರೇಟ್ ವೆಸ್ಟ್ ಇಂಡೀಸ್ ಬೆಟರ್ ಆಗಿದೆ, ಸೌತ್ ಆಫ್ರಿಕಾಗಿಂತ ನೆಟ್ ರನ್ ರೇಟ್ ಬೆಟರ್ ಆಗಿದೆ. ಇವ್ರು 2 ಮ್ಯಾಚ್ ನ ಗೆದ್ದಿರಬಹುದು, ಬಟ್ ಇಂಗ್ಲೆಂಡ್ ಏನಾದ್ರೂ ಗೆಲ್ತು ಅಂತಂದ್ರೆ ನೆಕ್ಸ್ಟ್ ಮ್ಯಾಚ್ ಇಂಗ್ಲೆಂಡಿಗಿದೆ USA ಮೇಲೆ. ಸೊ ಇವ್ರ ಮೇಲೆ ಗೆದ್ಬಿಡ್ತು ಅಂತ ಇಟ್ಕೊಳ್ಳಿ. ಅವ್ರಿಗೆ ಗೊತ್ತು ಮುಂಚೆನೇ ನಮ್ಮ ರನ್ ರೇಟ್ನ ಬೆಟರ್ ಮಾಡ್ಕೋಬೇಕು, ಸಿಕ್ಕಾಪಟ್ಟೆ ಬೂಸ್ಟ್ ಮಾಡ್ಕೋಬೇಕು ಅಂತ ಇಂಗ್ಲೆಂಡ್ ಅವರಿಗೆ ಗೊತ್ತು. ಅದನ್ನ USA ಮೇಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಇಲ್ಲಿ ಸೌತ್ ಆಫ್ರಿಕಾ ಔಟ್ ಆಫ್ ದ ಟೂರ್ನಮೆಂಟ್ ಆದ್ರೂ ಕೂಡ ಆಶ್ಚರ್ಯ ಪಡುವಂತದೇನಿಲ್ಲ. ಇವಾಗ 2-2 ಗೆದ್ದಿರ್ಬೋದು, ಬಟ್ ವೆಸ್ಟ್ ಇಂಡೀಸ್ ಏನಾದ್ರು ಇವಾಗ 6 ಮ್ಯಾಚ್ ಕಂಟಿನ್ಯೂಸ್ ಆಗಿ ಹೊಡ್ಕೊಂಡ್ ಬಂದಿರ್ಬೋದು ಸೌತ್ ಆಫ್ರಿಕಾದವ್ರು. ಅವ್ರು ಚೋಕರ್ಸ್ ಅಂತಾನೆ ಹೆಸರುವಾಸಿ ಆಗಿರೋದು ಸೌತ್ ಆಫ್ರಿಕನ್ಸ್. ಲಾಸ್ಟ್ ಮೂಮೆಂಟ್ ವರ್ಗೂ ಬರ್ತಾರೆ, ಹಂಗೆ ತುಪ್ಪಕ್ಕೆ ನಂಗೆ ಉದ್ರೋಗ್ಬಿಡ್ತಾರೆ. ಸೊ ಆ ಥರನೇ ಯಾವಾಗಲೂ ಆಗೋದವ್ರಿಗೆ. ಬಟ್ ಇವಾಗ ಟಾಪ್ ಆಫ್ ದ ಟೇಬಲ್ ಇರುವಂತ ಸೌತ್ ಆಫ್ರಿಕಾಗ ವೆಸ್ಟ್ ಇಂಡೀಸ್ ಏನಾದ್ರು ಆಫ್ ಇಟ್ಟರು ಅಂತ ಇಟ್ಗಳೇ ಅವಾಗ ವೆಸ್ಟ್ ಇಂಡೀಸ್ ಅವರು ಕ್ವಾಲಿಫೈ ಆಗುವಂತ ಸಿನಾರಿಯೋ ಬಂದ್ಬಿಡ್ತೀವಿ ವಿತ್ ಸಿಕ್ಕಾಪಟ್ಟೆ ಬೆಟರ್ ರನ್ ರೇಟು. ಇವತ್ತು ಬೂಸ್ಟ್ ಮಾಡ್ಕೊಂಡಿರಲ್ಲ ರನ್ ರೇಟು, ಇನ್ನೆಲ್ಲೋ ಸಿಗಲ್ಲ ಆ ಥರ ಬೂಸ್ಟ್ ಮಾಡ್ಕೊಂಡ್ಬಿಟ್ರು. ಜಸ್ಟ್ 11 ಓವರ್ಗೆ ಮುಗ್ಸಾಕ್ಬಿಟ್ರು ಮ್ಯಾಚ್ನ USA ಮೇಲೆ. ಇಲ್ಲಿ ಇಂಗ್ಲೆಂಡ್ಗೂ ಕೂಡ ಗೊತ್ತು ನಾವು ಕೂಡ ಬೆಟರ್ ಮಾಡ್ಕೋಬೇಕು ಗುರು ರನ್ ರೇಟ್ನ ಅಂತ. ಅದನ್ನ ಮಾಡ್ಕೊಂತಾರೆ. ಅದು USA ಮೇಲೆ ಪಕ್ಕ ಮಾಡ್ಕೊಳ್ಳೇಬೇಕು, ಅವ್ರು ಕ್ವಾಲಿಫೈ ಆಗಬೇಕು ಅಂತ ಅಂದ್ರೆ. ಇಲ್ಲಿ ಕ್ಲೋಸ್ ಆಗೇನೆ ಇದೆ ಸೌತ್ ಆಫ್ರಿಕಾಗೂ ಮತ್ತೆ ಇಂಗ್ಲೆಂಡ್ಗೂ ನೆಟ್ ರನ್ ರೇಟ್ ಇರೋಂಥ ಹೆವಿ ಡಿಫ್ರೆನ್ಸ್ ಏನಿಲ್ಲ. ಸೊ ಅದರಿಂದ ನೆಕ್ಸ್ಟ್ ಮ್ಯಾಚ್ USA ಇಂಗ್ಲೆಂಡ್ಗೆ ಒಂದು ಸ್ವಲ್ಪ ಮಾರ್ಜಿನ್ ಹೊಡೆದ್ರು ಸಾಕು, ಸೌತ್ ಆಫ್ರಿಕಾ ಸೋತ್ರು ಸಾಕು, ಕ್ವಾಲಿಫೈ ಆಗೋಗ್ಬಿಡ್ತಾರೆ. ಇನ್ ಕೇಸ್ ವೆಸ್ಟ್ ಇಂಡೀಸ್ ಏನಾದ್ರು ಸೋತ್ರು ಅಂತ ಅಂದ್ರೆ ಅವಾಗ ಇಂಗ್ಲೆಂಡ್ ಕ್ವಾಲಿಫೈ ಆಗುವಂತ ಸಿನಾರಿಯೋ ಬರುತ್ತೆ ಇನ್ ಕೇಸ್ USA ಮೇಲೆ ಗೆಲ್ತು ಅಂತಂದ್ರೆ. ಬಟ್ ವೆಸ್ಟ್ ಇಂಡೀಸ್ ಅವ್ರಿಗೆ ಇರೋದು ಒಂದನೇ, ಸೌತ್ ಆಫ್ರಿಕಾನ ಸೋಲಿಸಬೇಕು ಅಂತ. ಸೋಲಿಸ್ತು ಅಂತಂದ್ರೆ 100% ಕ್ವಾಲಿಫೈ ಆಗೇ ಆಗ್ತಾರೆ. ಬಟ್ ಗ್ರೂಪ್ ಎ ಅಲ್ಲಿ ಆತರ ಇಲ್ಲ, ಇನ್ನ ಯಾವುದೇ ಅಪ್ಸೆಟ್ಸ್ ಆಗಿಲ್ಲ. ಫೇವರೇಟ್ಸ್ ಇರೋದು ಆಸ್ಟ್ರೇಲಿಯಾ ಮತ್ತೆ ಇಂಡಿಯಾ ಕ್ವಾಲಿಫೈ ಆಗೋದಕ್ಕೆ. ಬಾಂಗ್ಲಾ ಮತ್ತೆ ಅಫ್ಘಾನ್ ಒಂದೊಂದು ಮ್ಯಾಚ್ ನ ಸೋತಿರೋದ್ರಿಂದ ಇನ್ನ ಆತರ ಏನು ಸಂಚಲನ ಇನ್ನ ಮೂಡಿಲ್ಲ. ಗ್ರೂಪ್ ಬಿ ಅಂತೂ ಸಿಕ್ಕಾಪಟ್ಟೆ ಒಂಥರ ಹೈಪ್ ಕ್ರಿಯೇಟ್ ಆಗಿದೆ. ಯಾರು ಕ್ವಾಲಿಫೈ ಆಗ್ತಾರೆ ಅಂತ ಡೌಟ್ಸ್ಗಳು ಸ್ಟಾರ್ಟ್ ಆಗಿದೆ. ಹಂಗಾಗ್ಬೋದು ಅಂತ. ನಿಮಗೆ ಏನು ಅನಿಸಿದೆ ಗ್ರೂಪ್ ಬಿ ಅಲ್ಲಿ ಯಾರು ಕ್ವಾಲಿಫೈ ಆಗ್ತಾರೆ ಅಂತ ಅನ್ನಿಸಿದೆ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸೌತ್ ಆಫ್ರಿಕಾ ಮತ್ತೆ ಚೋಕರ್ಸ್ ಆಗ್ತಾರಾ? ಕಾಮೆಂಟ್ ಅಲ್ಲಿ ಹಾಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.